ಕುಶಾಲನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸೈರಸ್ ಆಸ್ಪತ್ರೆಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಆಸ್ಪತ್ರೆಗೆ ಲೋಕಾರ್ಪಣೆಗೊಳಿಸಿದರು. ನಂತರ ಮಾತನಾಡಿದವರು, ಅತ್ಯುನ್ನತ ಸೌಲಭ್ಯಗಳಿಂದ ಒಳಗೊಂಡ ಆಸ್ಪತ್ರೆಗಳ ಅವಶ್ಯಕತೆ ಹೆಚ್ಚಿದೆ. ಕುಶಾಲನಗರದಲ್ಲಿ ದೊಡ್ಡ ಮಟ್ಟದ ಈ ಆಸ್ಪತ್ರೆಯಿಂದ ಜನತೆಗೆ ಅನುಕೂಲವಾಗಲಿದೆ. ಕೊಡಗಿನ ಜಿಲ್ಲಾಸ್ಪತ್ರೆಯಿಂದ ಕೂಡ ಮೇಲ್ದರ್ಜೆಗೆ ಏರಿಕೆ ಮಾಡಲಾಗ್ತಾ ಇದೆ. ಕುಶಾಲನಗರದಲ್ಲಿ ಕೂಡ 41 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕು ಆಸ್ಪತ್ರೆ ನಿರ್ಮಾಣ ಯೋಜನೆ ಪ್ರಗತಿಯಲ್ಲಿದೆ. ಸುಸಜ್ಜಿತ ಗುಣಮಟ್ಟದಲ್ಲಿ ತಾಲೂಕಿನ 100 ಬೆಡ್ಗಳ ನೂತನ ಆಸ್ಪತ್ರೆಯಿಂದ ಶೀಘ್ರದಲ್ಲೇ ಲೋಕಾರ್ಪಣೆಗೊಳಿಸಲಾಗುತ್ತೆ. ವಿರಾಜಪೇಟೆಯಲ್ಲಿ ಕೂಡ 250 ಬೆಡ್ ಆಸ್ಪತ್ರೆ ನಿರ್ಮಾಣ ಚಿಂತನೆ ಹೊಂದಲಾಗಿದೆ ಎಂದರು. ರಾಜ್ಯ ಸರ್ಕಾರ ಕೂಡ ಅಭಿವೃದ್ಧಿಗೆ ನೂತನ ಯೋಜನೆಗಳಿಗೆ ಅಗತ್ಯ ಅನುದಾನ ಒದಗಿಸ್ತಾ ಇದೆ ಎಂದರು. The lab is going to be running here itself? Yeah. Laboratory will be done out there. And check for the blocks. You can do peripheral also, you can do neuro also. So then after that they again insert a catheter or they convert it into a angioplasty. Stent contheola. Then you can do a stent and then you can do angiogram and then. But now the new thing is CT angiogram. ಎಲ್ಲ ಸೌಲಭ್ಯಗಳನ್ನ ಈ ಆಸ್ಪತ್ರೆ ಒಳಗೊಂಡಿದೆ. ಅಂದರೆ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಕುಶಾಲನಗರದ ಬೆಳವಣಿಗೆ ಮತ್ತು ಇಲ್ಲಿ ಒಂದು ಇದರ ಬೆಳವಣಿಗೆ ಆಗಿರೋದ್ರಿಂದ ಈ ರೀತಿಯಾದಂಥ ಆಸ್ಪತ್ರೆಗೆ ಅವಕಾಶ ಇರುವಂಥದ್ದು ಮತ್ತು ಇದರ ಅಗತ್ಯತೆ ಕೂಡ ಇರುವಂಥದ್ದು. ನಮ್ಮ ಜನರಿಗೆ ಇವತ್ತು ಒಳ್ಳೆಯ ವೈದ್ಯಕೀಯ ಸೇವೆಗಳನ್ನು ಆದಷ್ಟು ಹತ್ತಿರದಲ್ಲಿ ಸಿಕ್ಕುವಂಥದ್ದು ಆಗುವಂಥದ್ದು ಕೂಡ ಅಷ್ಟೇ ಮುಖ್ಯ. ಇಲ್ಲದೆ ಹೋದರೆ ಪ್ರತಿಯೊಂದು ನಾವು ಮೈಸೂರಿಗೆ ಹೋಗಬೇಕು ಅಥವಾ ಮಡಿಕೇರಿಗೆ ಹೋಗಬೇಕು ಅಥವಾ ಬೆಂಗಳೂರಿಗೆ ಹೋಗಬೇಕು ಅಂತ ಏನು ಯೋಚನೆ ಮಾಡೋದಕ್ಕೆ ಇರ್ತದೆ, ಅದಕ್ಕಿಂತ ಹೆಚ್ಚಾಗಿ ಹತ್ತಿರದಲ್ಲೇ ಒಳ್ಳೆ ಗುಣಮಟ್ಟದ ತಜ್ಞ ವೈದ್ಯರು ಇದ್ದಂಥ ಸಂದರ್ಭದಲ್ಲಿ ಅದು ಬಹಳಷ್ಟು ಅನುಕೂಲ. ಒಂದು ಖರ್ಚು ವೆಚ್ಚ, ಹೋಗೋದಕ್ಕೆ ಬರೋದಕ್ಕೆ, ಇನ್ನೊಂದು ನೋಡ್ಕೊಳ್ಳೋದಕ್ಕೂ ಕೂಡ ದೂರ ಬೇರೆ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲೇ ಇರಬೇಕಾಗ್ತದೆ, ರೂಮ್ ಮಾಡ್ಕೋಬೇಕು, ಹೆಚ್ಚಿದೆಲ್ಲ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂತ ಏನು ಹೇಳ್ತೀವಿ, OPE, ಇದು ಹೆಚ್ಚಾಗ್ತದೆ. ಸೊ ಸುಲಭವಾಗಿ ಹತ್ತಿರದಲ್ಲಿ ಸಿಕ್ಕಿದಾಗ ಆರೈಕೆ ಕೂಡ ಚೆನ್ನಾಗಿರ್ತದೆ ಮತ್ತು ಅದು ಆ ಕುಟುಂಬದ ಮೇಲೆ ಕೂಡ ಭಾರ ಕಮ್ಮಿ ಆಗುತ್ತೆ. ಈ ಕಾರಣದಿಂದ ಈ ಸೈರಸ್ ಆಸ್ಪತ್ರೆ ಇಲ್ಲಿ ಬಂದಿರೋದು ನಾನು ಇವೆಲ್ಲ ಉದ್ಘಾಟನೆ ಮಾಡಿ ನೋಡೋದು, ನಾನು ಮಂತವ್ರವರು ಎಲ್ಲ ಸ್ನೇಹಿತರೆಲ್ಲ ಹೊರಗಡೆ ನೋಡೋದು, ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದಿ ಸೈರಸ್ ಗ್ರೂಪ್ ಫಾರ್ ಹ್ಯಾವಿಂಗ್ ಕನ್ಸ್ಟ್ರಕ್ಟೆಡ್ ಅ ವಂಡರ್ಫುಲ್ ಹಾಸ್ಪಿಟಲ್, ಗುಡ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್, good quality materials and equipment, and also all the staff and all the nurses and all the other staff and all the doctors, when we saw them, they were all very, very, energetic, and they had a very positive vibe. Very positive energy was flowing from all of them. So, ಒಳ್ಳೆಯ ಆಸ್ಪತ್ರೆ ಇವತ್ತು ಅಲ್ಲಿ ಬಂದಿದೆ. ಆ್ಯಂಡ್ ಅದರಲ್ಲಿ ಕ್ಯಾತ್ ಲ್ಯಾಬನ್ನು ಕೂಡ ಮಾಡಿದ್ದಾರೆ. ಅಂದರೆ ಸುಮಾರು ನೀವು ಎಲ್ಲ ಈ ಆಂಜಿಯೋಪ್ಲಾಸ್ಟಿಗಳು, ಆಂಜಿಯೋಗ್ರಾಮ್ಗಳನ್ನು ಇಲ್ಲೇ ಹತ್ತಿರದಲ್ಲೇ ಮಾಡ್ಕೊಳ್ಳೋದಕ್ಕೆ, ಅದರಲ್ಲೂ ಎಮರ್ಜೆನ್ಸಿ ಇದ್ದಾಗ ಹತ್ತಿರದಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅವಾಗ ಜೀವಗಳು ಉಳಿತದೆ. ಇಲ್ಲದೆ ಹೋದರೆ ಈ ಟ್ರಾಫಿಕಲ್ಲಿ ಎಲ್ಲೋ ಜಾಮ್ ಆಗೋದು, ತಲುಪೋಷ್ಟೊತ್ತಿಗೆ ಲೇಟ್ ಆಗೋದು, ಅದು ಆವಾಗ ಅನಾಹುತಗಳಾಗ್ತದೆ. ಸೊ ಕ್ಯಾತ್ ಲ್ಯಾಬನ್ನು ಇಲ್ಲಿಗೆ ಬಂದಿದೆ. ಮಂತ್ರವರು ಹೇಳಿದಾಗೆ ಮಡಿಕೇರಿಯಲ್ಲೂ ಕೂಡ ಈಗ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲೂ ಕೂಡ
ಈಗ ಕ್ಯಾತ್ ಲ್ಯಾಬ್ ಅಲ್ಲಿ ಬಂದಿರುವಂಥದ್ದು ಬಹಳ ಸಂತೋಷ. ಅದು ಉದ್ಘಾಟನೆ ಆಗಿದೆ ಅಥವಾ ಆಗ್ತಾ ಇದೆ, ಇನ್ಸ್ಟಾಲೇಷನ್ ಆಗ್ತಾ ಇದೆ. ಸೊ ಅದು ಒಂದು ಒಳ್ಳೆಯ ತೀರ್ಮಾನ ಆಗಿದೆ. ಸೊ ಖಂಡಿತ ಮೈಸೂರು ನಮ್ಮ ಮಡಿಕೇರಿ ಮೆಡಿಕಲ್ ಕಾಲೇಜು ಹಾಸ್ಪಿಟ್ಲು ಅದು ಎಲ್ಲ ರೀತಿಯ ಮೇಲ್ದರ್ಜೆಗೆ ಏರಿಸುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿದೆ. ಮತ್ತು ಒಳಗಡೆ ನಾವು ನೋಡೋದು ರೇಡಿಯಾಲಜಿ ಹಾಗೂ ಕ್ಯಾತ್ ಲ್ಯಾಬ್ ಉದ್ಘಾಟಿಸಿದ ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ, ಮನುಷ್ಯನಿಗೆ ಉತ್ತಮ ಆರೋಗ್ಯವೇ ನಿಜವಾದ ಆಸ್ತಿ. ಆಸ್ಪತ್ರೆಗಳಲ್ಲಿ ರೋಗಿಗಳ ಕಾಳಜಿಯೊಂದಿಗೆ ಅವರೊಂದಿಗೆ ಸೌಜನ್ಯಯುತ ವರ್ತನೆಯಿಂದ ರೋಗಗಳನ್ನು ಬಹುಭಾಗ ಗುಣಪಡಿಸುವ ಶಕ್ತಿ ಇದೆ. ಇದನ್ನು ಎಲ್ಲರೂ ಪಾಲಿಸಿದಲ್ಲಿ ಉತ್ತಮ ಹೆಸರುಗಳಿಸಲು ಸಾಧ್ಯ. ಗುಣಮಟ್ಟದ ಚಿಕಿತ್ಸೆಯೊಂದಿಗೆ ಎಲ್ಲರ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಒದಗಿಸಲು ಅವರು ಕರೆ ನೀಡಿದರು. We have to practice what we preach. ನಾವು ಭಾಷಣ ಮಾಡ್ಬೋದು, ಮಾತ್ರ ನಾವು ಆರೋಗ್ಯ ಕಡೆಗೆ ನಾವು ಯಾವ ರೀತಿಯಲ್ಲಿ ಬದುಕಬೇಕು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬರೀ ಹಾಸ್ಪಿಟಲ್ ಕಲಿಯೋದಲ್ಲ, ದಿನನಿತ್ಯ ನಮ್ಮ ಜೀವನದಲ್ಲಿ ಕಲಿಯೋಂಥ ಒಂದು ಕೆಲಸ ನಾವು ನಿರಂತರವಾಗಿ ಆಗಬೇಕು. ಅದಕ್ಕೋಸ್ಕರ ನೀವು ಹೇಳ್ದಂಗೆ ನಾವು ಸರ್ಕಾರದ ವ್ಯವಸ್ಥೆ ಬರೋಂಥ ಸಂದರ್ಭದಲ್ಲಿ ಹೌ ಡು ವಿ ಟ್ಯಾಕಲ್ ಪ್ರೈವೇಟೈಸೇಷನ್ ಆ್ಯಂಡ್ ಹಾಸ್ಪಿಟಲೈಸೇಷನ್ ಅಂತ ನಾವು ಒಂದು ನಿರಂತರವಾಗಿ ನಮ್ಮ ಸಮಸ್ಯೆ. ಮಾತ್ರ ನೀವು ಹೇಳ್ದಂಗೆ ಕುಶಾಲನಗರ ಭಾಗದಲ್ಲಿ ಇಲ್ಲ ನಮ್ಮ ಜಿಲ್ಲೆ ಭಾಗದಲ್ಲಿ ಒಂದು ಅದ್ಭುತವಾಗಿ ಪ್ರೈವೇಟ್ ಹಾಸ್ಪಿಟಲ್ ಬರಬೇಕಾಗಿತ್ತು. ಕಾರಣ ಅಂತಂದ್ರೆ ಟು ಹ್ಯಾವ್ ಅ ಕಾಂಪಿಟಿಷನ್ ಫಾರ್ ಆರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಆಲ್ಸೋ. ನಾವು ಇಲ್ಲಿ ಪ್ರೈವೇಟ್ ಡಿಪಾರ್ಟ್ಮೆಂಟ್ಗಳು ಇಲ್ಲ ಅಂತಂದ್ರೆ ನಮ್ಮ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಚ್ಚರಿಕೆ ಆಗಬೇಕು ಅಂತ ಇವ್ರು ನೋಡ್ಕೊಂಡಾದ್ರೂ ನಾವು ಆಗಬೇಕು ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ನಾವು ಸೈರಸ್ ಹಾಸ್ಪಿಟಲ್ ಸೆಟ್ ಅ ಬೆಂಚ್ ಮಾರ್ಕ್ ನಮ್ಮ ಕುಶಾಲನಗರಲ್ಲಿ ಬರಂತ ದಿನಗಳಲ್ಲಿ ಈ ತರನು ನಮ್ಮ ಪ್ರೈವೇಟ್ ಹಾಸ್ಪಿಟಲ್ಗಳು ಗೌರ್ಮೆಂಟ್ ಹಾಸ್ಪಿಟಲ್ ಈ ಮಟ್ಟಕ್ಕೆ ನಡಿಬೇಕು ಅಂತ ನಾವೊಂದು ಸ್ಟ್ಯಾಂಡರ್ಡ್ ಆಗಿ ಸೆಟ್ ಮಾಡ್ಕೊಂಡ್ ಬರ್ಬೇಕು. ಮತ್ತೊಮ್ಮೆ ನಾನು ನಮ್ಮ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಅವ್ರ ಊರಿಗೆ ತಾಲೂಕು ಹಾಸ್ಪಿಟಲ್ನ 41 ಕೋಟಿಗೆ ನಿಗದಿ ಮಾಡಿದಕ್ಕೆ ನಮ್ಮ ಕ್ಷೇತ್ರದ ಎಲ್ಲ ಜನರ ಪರವಾಗಿ ನಮಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಈ ಹಳೆ ತಾಲೂಕುಗಳಿಗೆ ಮಾಡಲಿಲ್ಲ ಅಂದ್ರೂ ನಮ್ಮ ಹೊಸ ತಾಲೂಕಿಗೆ ನಿಮ್ಮ ತಾಲೂಕಿಗೆ ಮಾಡಿಕೊಟ್ರಂತ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು ಸರ್. ನಾವು ಹ್ಯಾವ್ ಟು ಎಮ್ಯುಲೇಟ್ ಸೈರಸ್ ಹಾಸ್ಪಿಟಲ್ ಸ್ಟ್ಯಾಂಡರ್ಡ್ಸ್ ಅಂಡ್ ಗಿವ್ ದೆಮ್ ದಟ್ ಆ ಥರ ಒಂದು ಸ್ಟ್ಯಾಂಡರ್ಡ್ಸ್ ಆಗಿ ಕೊಡಬೇಕು ಅಂತ ಹೇಳ್ತಾ, ಐ ಓನ್ಲಿ ಹ್ಯಾವ್ two, three things to say to our chairman and vice chairman. ನೀವು ಹೇಳ್ದಂಗೆ there will be difficult times in setting up a hospital. It is a slow, gradual process of taking off. You have to weather all that heavy storms. You can't expect patients to come overnight and you can't expect them to become full. It is a gradual process, slow, tedious process. You stay strong. We'll be there to help you as well. ನನ್ನ ಕಡೆಯಿಂದ ಏನು ಸಪೋರ್ಟ್ ಬೇಕು, ಲೋಕಲ್ ಅವರಿಂದ ಏನು ಸಪೋರ್ಟ್ ಬೇಕು ನಿರಂತರವಾಗಿ ನಾವು ಇರ್ತೀವಿ. But one thing we should remember, patients are the most important. How we interact with our patients is important. What discipline we bring to them is important. ನಾವು ಏನು ಹೇಳ್ತೇವೆ ಅಂತಂದ್ರೆ ಕೆಲವು ಟೈಮಲ್ಲಿ ನಾವು ಜನಕ್ಕೆ ಮಾತ್ರಲ್ಲೇ is more than enough. How we interact with them, how we interact with the attenders, ಅದೊಂಚೂರು ನಾವು ವಿಶ್ವಾಸಕ್ಕೆ ಇಟ್ಕೊಂಡ್ರೆ that is an art which we have to learn over time. ಸೊ ಆ ರೀತಿಲಿ ನಮ್ಮ ಪೇಷಂಟ್ಸ್ಗೆ ಗೌರವ ಕೊಟ್ಟಂತ ಕೆಲಸ ಮಾಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಟ್ರೀಟ್ಮೆಂಟ್ ಅರ್ಧ ಕಮಸ ಆಗುತ್ತೆ. ನಾನು ನಿಮಗೆ ಬೇಡ್ಕೊತೀನಿ ಅಂತಂದ್ರೆ ಆದಷ್ಟು ಆ ರೇಟ್ನ ಕಡಿಮೆ ಮಾಡಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರು ಬರೋದ್ರಿಂದ ಬಡವರಿಗೂ ಸ್ಪೆಷಾಲಿಟಿ ಸರ್ವಿಸಸ್ ಬೇಕು. ಆ ವಿಚಾರದಲ್ಲಿ ಮೆಡಿಕಲ್ ಕಾಲೇಜಲ್ಲೂ ನಾವು ಕಾರ್ಡಿಯಾಲಜಿ ಯೂನಿಟ್ ಇರ್ಬೋದು, MRI ಯೂನಿಟ್ ಇರ್ಬೋದು ತಂದ್ರೂ ಎಷ್ಟೋ ಜನಕ್ಕೆ ಎಸ್ಥೆಟಿಕ್ಸ್ ನ ನೋಡಿಕೊಂಡು ಅಡ್ಮಿಟ್ ಮಾಡ್ಕೋತಾರೆ. ಅಂದ್ರೆ ಕ್ವಾಲಿಟಿ ಆಗಿರ್ಬೇಕು. ಈ ಸಂದರ್ಭ ಸೈರಸ್ ಹೆಲ್ತ್ ಕೇರ್ ಗ್ರೂಪ್ ಚೇರ್ಮನ್ ಡಾಕ್ಟರ್ ಝೈನುಲ್ಲಾ ಅಬಿದೀನ್, ವೈಸ್ ಚೇರ್ಮನ್ ಡಾಕ್ಟರ್ ಜಿನಾಸ್ ಟಿಪಿ, ಬೋಟ್ಸ್ವಾನಾ ಹೈ ಕಮಿಷನರ್ ಗಿಲ್ಬರ್ಟ್, ಕೊಯಿಮ್ಸ್ DHO ಸತೀಶ್, ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ VP ಶಶಿಧರ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ KP ಚಂದ್ರಕಲಾ, ಮಾಜಿ ಶಾಸಕ ಇಬ್ರಾಹಿಂ, ಕಾಂಗ್ರೆಸ್ ಮುಖಂಡ KK ಮಂಜುನಾಥ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಶುಭ ಹಾರೈಸಿದ್ದಕ್ಕಾಗಿ ಧನ್ಯವಾದಗಳನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ ಸರ್.